17 ಜನವರಿ 2024 ಶಾಮನೂರು ಶಿವಶಂಕರಪ್ಪ ಶಿವಮೊಗ್ಗಕ್ಕೆ ಹೋಗಿ ರಾಘವೇಂದ್ರ ಗೆಲ್ಲಿಸ್ಕೊಂಡು ಬರ್ರಿ ಅಂದರು. ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ? ಪಕ್ಷ ವಿರೋಧಕ್ಕೆ ಹೇಳಿಕೆ ಕೊಟ್ರಲ್ಲ. ರಾಘವೇಂದ್ರ ಕಾಂಗ್ರೆಸ್ ಇದ್ದ, ಬಿ ಜೆ ಪಿ ಇದ್ದ, ಆತ MP, ಅವನಿಗೆ ಗೆಲ್ಲಿಸ್ಕೊಂಡು ಬನ್ನಿ ಅಂದ್ರಲ್ಲ, ಆಗ್ಬಾರ್ದಿಲ್ವಾ? ಯಾಕೆ? ಶ್ರೀಮಂತರು, ಕೋಟ್ಯಾಧಿಪತಿಗಳು, ದೊಡ್ಡಿದ್ದವರು ಈ ಹೈಕಮಾಂಡಿಗೆ ಖರೀದಿ ಮಾಡ್ಕೋತಾರೆ. ಪಕ್ಷ ಬೇರೆ ಅಲ್ಲ, ಆ ಜಾತಿ ಬಗ್ಗೆ ಬರಲ್ಲ. ಪಕ್ಷ ಬೇರೆ. ನೀವು ನಿಮ್ಮ ಧರ್ಮದ ಪರವಾಗಿ ಯಾರೋ ಒಬ್ರು ಮುಸ್ಲಿಂ ಕೊಟ್ಟರೆ ಕಾಂಗ್ರೆಸ್ ಇಂದ ನಾವು ಯಾರು ನಿಲ್ಲಲ್ಲ ಅಂತೇಳಿ ಓಪನ್ ಆಗಿ ಆ 7 ಜನದಲ್ಲಿ ನಾನು ಇದ್ದೆ. ನೀವು ಹೇಳಿದ್ರಾ? ನಾನಿದ್ದೆ. 7 ಜನ ಕೇಳಿದ್ರಲ್ಲ ಜಮೀರ್ ಅಹಮದ್, ಅದ್ರಲ್ಲಿ ನಾನು ಇದ್ದೆ. ಈ 7 ಜನದಲ್ಲಿ ಯಾರಿಗಾರು ಕೊಟ್ಟರು ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಜಮೀರ್ ಅಹಮದ್ ಹೇಳಿದ್ರು. ನನ್ನ ಹೆಸರು ಇತ್ತು, ಆದರೆ ಸಿಗಲಿಲ್ಲ, ಸಮರ್ಥಿಗೆ ಕೊಟ್ಟರು. ಇನ್ನೊಂದು 2024 ಎಲೆಕ್ಷನ್ ಆಯ್ತಲ್ಲ, ಪಾರ್ಲಿಮೆಂಟ್ ಎಲೆಕ್ಷನು. ಆಗ ವಿನಯ್ ಕುಮಾರ್ ಕಾಡಿ ಬೇಡಿ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಡಲಿಲ್ಲ. ಈಗ ಅಲ್ಲಿ ಅಲ್ಲ ಪದ್ಧತಿ, MLA ಸಿಟ್ಟಿಂಗ್ MLA ಸತ್ತಾಗ ಅವ್ರ ಮನೆಗೆ ಕೊಡಬೇಕಂತ ಪದ್ಧತಿ ಇದೆ, ಸಂಪ್ರದಾಯ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹೇಳಿದ್ರಲ್ಲ. ಆ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಲಿಲ್ವ? ಆಗ ಪದ್ಧತಿ ಅಡ್ಡ ಬರಲಿಲ್ವಾ? MP ಚುನಾವಣೆ ಅವ್ರ ಮನೇಲಿ ಯಾರೋ ಸತ್ತಿದ್ರ ಮಲ್ಲಿಕಾರ್ಜುನ ಮನೇಲಿ, ಆ ಪದ್ಧತಿ ಮತ್ತು ಸಂಪ್ರದಾಯದಲ್ಲಿ ಅವರಿಗೆ ಪ್ರಭಾ ಮಲ್ಲಿಕಾರ್ಜುನ ಟಿಕೆಟ್ ಕೊಟ್ರ? ಇವೆಲ್ಲ ಪ್ರಶ್ನೆ ಬರಲ್ವಾ? ಪಕ್ಷ ವಿರೋಧ ಚಟುವಟಿಕೆಯಿಂದ ತಲೆದಂಡ ಮಾಡ್ತಾಯಿದ್ರೆ. ನಾಸಿರ್ ಹುಸೇನ್ ತೆಗೆದ್ರು, ಜಬ್ಬರ್ ತೆಗೆದ್ರು, ಈ ಶಂಕರಪ್ಪನಿಗೆ ಯಾಕೆ ತೆಗಿಲಿಲ್ಲ? ಏನು ಹೆಂಗೆ ಒಳ್ಳೇದಾಯ್ತು? ಪರ್ಯಾಯ ಶಕ್ತಿ ಮಾಡ್ತಿರಲ್ಲ, ಪರ್ಯಾಯ ಶಕ್ತಿ ಮಾಡ್ತೀವಿ. ಅಲ್ಲ, ನಾವು ಗೆಲ್ದಿದ್ರು ಸೋಲ್ಸೋ ಕೆಲಸ